ಜೆಫನ್ಯ ಬರೆದ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯ 17ನೇ ವಚನ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ನೂತನ ವರ್ಷದಲ್ಲಿ ನಿಮ್ಮ ಜೊತೆಯಲ್ಲಿ ಇರುವ ವಾಗ್ದಾನವನ್ನು ಮಾಡಿದ್ದಾರೆ. ಮಾತ್ರವಲ್ಲದೆ ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸಿದ್ದಾರೆ. ನಿಮಗಾದಂಥ ಅವಮಾನಕ್ಕೆ ಬದಲಾಗಿ ಮಾನವನ್ನು, ದುಃಖಕ್ಕೆ ಬದಲಾಗಿ ಸಂತೋಷವನ್ನು, ಪಾಪಕ್ಕೆ ಬದಲಾಗಿ ಪರಿಶುದ್ಧತೆಯನ್ನು, ಬಲಹೀನತೆಗೆ ಬದಲಾಗಿ ಬಲವನ್ನು ಕೊಡಲಿಕ್ಕೆ ಆತನ ಶಕ್ತನು. ಇದೆಲ್ಲವನ್ನು ಮಾಡಲಿಕ್ಕೆ ದೇವರಾಗಿರುವಂಥ ಯೇಸುವಿನಿಂದ ಮಾತ್ರವೇ ಸಾಧ್ಯ. ಅದಕ್ಕೋಸ್ಕರವಾಗಿ ಅವರು ನಿಮ್ಮ ನಡುವೆ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಿ ಮನುಷ್ಯರ ನುಡಿಗಳಿಗೂ ಮಾತುಗಳಿಗೂ ಸಹ ಸೋತು ಹೋಗಬೇಡ್ರಿ. ಈ ವರ್ಷದಲ್ಲಿ ಮನುಷ್ಯರ ಸಹವಾಸವನ್ನು ಬಿಟ್ಟು ದೇವರ ಸಹವಾಸಕ್ಕೆ ಬನ್ನಿರಿ, ದೇವರ ಒಡನಾಟಕ್ಕೆ ಬನ್ನಿರಿ. ನೀವು ದೇವರ ಸಮೀಪದಲ್ಲಿರುವಾಗ, ಅವರ ಪ್ರಸನ್ನತೆಯೊಂದಿಗೆ ಅವರ ಜೊತೆಯಲ್ಲಿ ನಡೆಯುವಾಗ ದೇವರು ಮಹತ್ ಕಾರ್ಯಗಳನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯ. ನೀವು ದೇವರ ಜೊತೆಯಲ್ಲಿ ನಡೆಯುವಾಗ ದೇವರು ತನಗಿಷ್ಟವಾದಂಥ ತನ್ನ ಜೊತೆಯಲ್ಲಿ ನಡೆಯುವಂತಹ ಇತರ ಮನುಷ್ಯರನ್ನು ಸಹ ನಿಮ್ಮ ಜೊತೆಯಲ್ಲಿ ಒಂದುಗೂಡಿಸಿ ನಿಮ್ಮ ಜೀವಿತವನ್ನು ಮೇಲೆತ್ತುವವರಾಗಿದ್ದಾರೆ. ಅವರು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾರೆ, ನಿಮ್ಮನ್ನು ಹಾರಿಸ್ತಾರೆ, ಆಶೀರ್ವದಿಸ್ತಾರೆ. ದೇವಭಕ್ತಿ, ಭಯವಿಲ್ಲದೆ ಇರುವಂತಹ ಒಡನಾಟ, ಅವರ ನಡುವೆ ನೀವು ನಡೆಯುವಾಗ ನೀವು ದುಃಖಕ್ಕೆ ಒಳಗಾಗಲ್ಪಡ್ತೀರ. ನಿಮ್ಮ ಜೊತೆಯಲ್ಲಿ ದೇವರಿರುವುದಾದರೆ ನೀವು ದೇವರಲ್ಲಿ ಉಲ್ಲಾಸಿಸ್ತೀರ, ದೇವರು ನಿಮ್ಮಲ್ಲಿ ಉಲ್ಲಾಸಿಸ್ತಾರೆ. ಆತನ ಪ್ರೀತಿಯಲ್ಲಿ ನೀವು, ನಿಮ್ಮ ಪ್ರೀತಿಯಲ್ಲಿ ಆತನು ಯಾವಾಗಲೂ ಸಹ ಮುಳುಗಿರುವುದಕ್ಕಾಗಿಯೂ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ನೀವು ಸಂತೋಷಿಸುವಾಗ ಕರ್ತನು ಮಾಡಲಿಕ್ಕೆ ಶಕ್ತನು. ಆದರೆ ನೀವು ದೇವರ ಸಮಕ್ಷಮದಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ಒಪ್ಪಿಸಿಕೊಡ್ರಿ. ಮನುಷ್ಯರ ಒಡನಾಟವನ್ನು ಬಿಡ್ರಿ, ದೇವರ ಒಡನಾಟಕ್ಕೆ ಬನ್ನಿರಿ. ಈವರೆಗೂ ಸಹ ನೀವು ಒಡನಾಟ ಇಟ್ಟುಕೊಂಡಿರುವಂಥ ಮನುಷ್ಯರು ನಿಮ್ಮ ಜೀವಿತದಲ್ಲಿ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯವಾಯಿತಾ? ಅವರು ನಿಮ್ಮನ್ನು ತಪ್ಪಾದಂಥ ಮಾರ್ಗದಿಂದ ತಿದ್ದಿದ್ರ, ನಡೆಸಿದ್ರ, ನಿಮ್ಮನ್ನು ಸಂತೈಸಿದ್ರ, ಬಲಪಡಿಸಿದ್ರ, ಆಧರಿಸಿದ್ರ? ಒಂದು ವೇಳೆ ಇಬ್ಬರು ಹಾಗೆ ಮಾಡಿರುವುದಾದರೆ ಅವರು ನಿಮ್ಮನ್ನು ದೇವರ ಸಮ್ಮುಖದಲ್ಲಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡ್ರಿ. ಆದರೆ ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತವಲ್ಲದೆ ಇರುವಂಥವರ ಆಲೋಚನೆಗಳು, ಮಾತುಗಳಿಗೂ ನೀವು ತಲೆಕೆಡಿಸಿಕೊಂಡು ದೇವರ ಸಮೀಪದಲ್ಲಿ ದುಃಖದಲ್ಲಿ ಇರದ ಹಾಗೆ ದೇವರ ಸಮ್ಮುಖದಲ್ಲಿ ಆತನ ಜೊತೆಯಲ್ಲಿ ನಡೆಯಲಿಕ್ಕೋಸ್ಕರವಾಗಿ ತೀರ್ಮಾನಿಸಿಕೊಂಡು ನಡೆಯಿರಿ. ಕರ್ತ ನಿಮ್ಮನ್ನು ಮೇಲೆತ್ತಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನೀವೇ ನಮ್ಮ ನಡುವೆ ಶೂರನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ದೇವರಾಗಿರುವ ಕರ್ತನು ನಿಮ್ಮಲ್ಲಿ ಆನಂದಿಸುವ ಹಾಗೆ ನಮ್ಮನ್ನು ನಡೆಸಿರಿ. ನಮ್ಮ ರಕ್ಷಕರಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.